वज्रहस्ताय नमः। ॐ वरारोहाय नमः। शान्ति। आत्म संजीविनी ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ದೇಹದ ಗಾಯ ಮೇಲ್ನೋಟಕ್ಕೆ ಕಾಣುತ್ತೆ, ಆದರೆ ಮನಸ್ಸಿಗೆ ನೋವಾದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಹೇಳ್ಕೊಂಡ್ರೂ ಕೂಡ ಬೇರೆಯವರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂಥವ್ರಿಗಾಗೇ ಇದೆ ವಿಶೇಷ ವೇದಿಕೆ, ಅದು ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ಯಾರು ನಂಬದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಪರಿಹಾರ ನೀಡ್ತಾ ಇರೋರು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಸೂಕ್ತವಾದಂತಹ ಸುಲಭವಾದಂತಹ ಪರಿಹಾರವನ್ನು ನೀಡ್ತಾ ಇರೋರು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಎಂದಿನಂತೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಈಗ ಕೆಲವು ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಪರಿಹಾರ ನೀಡ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ. ಆದರೆ ಈಗ ನಮ್ಮ ಆತ್ಮ ಚಿಕಿತ್ಸೆಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಇರುವಂತಹ ವ್ಯತ್ಯಾಸ ಏನು, ಅದನ್ನು ನೀವೇ ತಿಳಿಸ್ಕೊಡ್ಬೇಕು. ಜ್ಯೋತಿಷ್ಯದಲ್ಲೂ ಕೆಲವೊಂದು ಪರಿಹಾರ ಆಗತ್ತೆ ಅಂತ ಹೇಳಿದ್ರಿ. ನಿಜ, ಅದೇನಾಗುತ್ತೆ, ಈ ಗ್ರಹಗತಿಗಳ ಸಂಬಂಧಿತವಾಗಿ ಸಮಸ್ಯೆಗಳು ಬಂದಾಗ, ಅಂದರೆ ಈ ಕೆಲವೊಂದು ಗ್ರಹಗಳು ಅವರ ಜಾತಕಕ್ಕೆ ತಕ್ಕಂಗೆ ಅದೇನಾದ್ರು ನೆಗೆಟಿವ್ ಆಗಿ, ಅಂದರೆ ಈ ಲಾಸ್ ಪೊಸಿಷನಲ್ಲಿ 12ನೇ ಮನೆಯಲ್ಲಿದ್ದು ಅಥವಾ ಅಷ್ಟಮದಲ್ಲಿ 8ನೇ ಮನೆಯಲ್ಲಿದ್ದು ಅಥವಾ 6ನೇ ಮನೆಯಲ್ಲಿದ್ದಾಗ ಟ್ರಿಕ್ ಅಂತ ಹೇಳ್ತೀವಿ. ಅದು 3 ಜಾಗಗಳನ್ನು ಈ ನೆಗೆಟಿವ್ ಸ್ಪಾಟ್ಸ್, ಅದು ಅಂಥ ಜಾಗದಲ್ಲಿದ್ದಾಗ ಅಥವಾ ಗ್ರಹಗಳಲ್ಲಿ ಕೆಲವೊಂದು ವೇರಿಯೇಷನ್ ಇರುತ್ತೆ. ಅಂದರೆ ವಕ್ರವಾಗಿರೋದೇ ಆಗಲಿ, ಅಸ್ತ ಸೂರ್ಯನ ಜೊತೆಲಿದ್ದು ಸುಟ್ಟಿರೋತಕ್ಕಂಥದ್ದನ್ನು ಅಸ್ತ ಅಂತ ಹೇಳ್ತಾರೆ, ಅಸ್ತವಾಗಿರೋದೇ ಆಗಲಿ, ಅಥವಾ ಆ ಜಾತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಲಗ್ನಾಧಿಪತಿನೇ ನೀಚನಾದಾಗ ಈ ಒಂದಿಷ್ಟು ಕಾಂಬಿನೇಷನ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಆಗ ರನ್ನಿಂಗ್ ದಶಾಭುಕ್ತಿ ಅಂತ ಒಂದಿರುತ್ತೆ. ನಾ ಹೇಳಿರ್ತಕ್ಕಂಥ ಈ ಪಾಯಿಂಟ್ಸ್ಗಳಿಗೂ ಆ ದಶಾಭುಕ್ತಿಗೂ ಸಂಬಂಧ ಇದ್ದಾಗ ಆ ಜಾತಕನಿಗೆ ಸಮಸ್ಯೆಗಳು ಬರ್ತವೆ. ಈ ಸಂಬಂಧಿತವಾಗಿ ಆ ಜ್ಯೋತಿಷ್ಯವನ್ನು ನೋಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅದರ ನಾಲೆಜ್ ಚೆನ್ನಾಗಿದ್ದು ಅದರ ರೂಪದಲ್ಲಿ ಕೆಲವೊಂದು ಪರಿಹಾರಗಳನ್ನು ಹೇಳಿದಾಗ ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ. ಬಟ್ ಅದು ಕೂಡ ನನ್ನ ನಾಲೆಜಲ್ಲಿ ನೋಡಬೇಕು ಅಂದರೆ ಆ ಒಂದು ದಶಾಭುಕ್ತಿಯಲ್ಲಿ ಸಮಸ್ಯೆ ಇದ್ದು ಆ ದಶಾಭುಕ್ತಿಯ ಸಮಯ ಒಂದು 7 ತಿಂಗಳಿಂದ ಹಿಡಿದು 3 ವರ್ಷದವರೆಗೂ ಇರುತ್ತದು ಗ್ರಹಗಳ ಬೇಸ್ ಮೇಲೆ. ಕೆಲವೊಂದು ಸಣ್ಣ ಗ್ರಹಗಳ ಸಮಯ ಚಿಕ್ಕದಾಗಿ ತೊಗೊಳ್ಳೋಂಥದ್ದು 7-8 ತಿಂಗಳು 9 ತಿಂಗಳು ಆ ರೀತಿ ಭುಕ್ತಿ ಮುಗಿದು ಹೋಗುತ್ತೆ. ಕೆಲವೊಂದು ಈ ಶುಕ್ರ ದಶ ಆಗಿರ್ಬೋದು, ಅಥವಾ ಈ ಗುರು ಆಗಿರಬಹುದು, ಶನಿ ಆಗಿರಬಹುದು, ಇವೆಲ್ಲ ಏನು ಅಂದರೆ ಸ್ವಲ್ಪ ದೊಡ್ಡ ಸಮಯವನ್ನು ಗ್ರಹಿಸುವಂಥ ಪ್ಲಾನೆಟ್ಸ್ಗಳು, ಗ್ರಹಗಳು. ಹಾಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಆ ಭುಕ್ತಿ, ಆ ದೊಡ್ಡ ಗ್ರಹಗಳ ಭುಕ್ತಿ ಮುಗಿಲಿಕ್ಕೆ ಒಂದು 3 ವರ್ಷ 2 ವರ್ಷ 3 ವರ್ಷ ಹಂಗೆ ತೊಗೊಳುತ್ತೆ. ಎಲ್ಲಿವರೆಗೂ ಆ ಸಮಯ ಮೀರಲ್ವೋ ಅಲ್ಲಿವರೆಗೂ ಅವ್ರ ಸಮಸ್ಯೆ ಅಷ್ಟು ಈಸಿಯಾಗಿ ಬಗೆಹರಿಯೋದಿಲ್ಲ. ಅವಾಗೇನಾಗುತ್ತೆ, ಪರಿಹಾರದ ಮೇಲೆ ಪರಿಹಾರ ಮಾಡ್ತಾ 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 ಅಲ್ಲಿವರೆಗೂ 6 ತಿಂಗಳಿಂದ ಒಂದು 2.5 3 ವರ್ಷ ಅಲ್ಲಿ ಮುಗದೆ ಹೋಗಿರುತ್ತೆ. ಆಮೇಲೆ ಅವರ ಆ ಸಮಸ್ಯೆಯಿಂದ ಹೊರಗಡೆ ಬಂದುಬಿಟ್ಟಿರ್ತಾರೆ. ಆದರೆ ಇದು ಆಸ್ಟ್ರಾಲಜಿ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ ಹೋದರೆ ಕೆಲವೊಂದು ಸಮಸ್ಯೆಗಳು ಈ ಆತ್ಮಚಿಕಿತ್ಸೆಯಲ್ಲಿ ಸಂಬಂಧಪಟ್ಟಂಗೆ ಆತ್ಮಗಳಿಂದ ಸಮಸ್ಯೆಗಳು ಬಂದಿದ್ದರೆ ಯಾವುದೇ ಗ್ರಹಗತಿಯಲ್ಲಿ ವ್ಯತ್ಯಾಸ ಆಗಲಿ, ಯಾವುದೇ ದಶಾಭುಕ್ತಿ ಮುಗಿಲಿ, ಶುರು ಆಗಲಿ, ಏನೇ ಆದರೂ ಈ ಸಮಸ್ಯೆಗಳು ಬಗೆನೇ ಹರಿಯಲ್ಲ. ಯಾಕೆ ಅಂದರೆ ಇದು ದೇಹದಲ್ಲಿ ಪ್ರೆಸೆಂಟ್ ಇರುತ್ತೆ, ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಅಥವಾ ಅದನ್ನು ಮಾಟದಿಂದ ಸೇರಿಸಿರ್ತಾರೆ, ಅಥವಾ ಜನ್ಮಾಂತರದಿಂದ ಬಂದು ಕನೆಕ್ಟ್ ಆಗೋ ಕೂತ್ಬಿಟ್ಟಿರುತ್ತೆ. ಯಾರಾದರೂ ಒಬ್ಬರು ಬಂದು ತೆಗಿಬೇಕು, ಅದನ್ನು ಡಿಸ್ಕನೆಕ್ಟ್ ಮಾಡಲೇಬೇಕು. ಅಲ್ಲಿಂದ ಅದಕ್ಕೆ ಬಿಡುಗಡೆ ಕೊಡಬೇಕು. ಕೊಡದೇನೆ ಆ ಸಮಸ್ಯೆಯಿಂದ ಬಗೆಹರಿಯೋದೇ ಇಲ್ಲ. ಎಷ್ಟೋ ಜನ ಹೋಗ್ತಾರೆ ಆಸ್ಟ್ರಾಲಜರ್ ಹತ್ರ, ಅವ್ರು ಹೇಳಿರ್ತಾರೆ, ಇಲ್ಲ ಇದೊಂದು 2 ವರ್ಷ ವೆಯ್ಟ್ ಮಾಡಿ, ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ. 6 ತಿಂಗಳು ವೆಯ್ಟ್ ಮಾಡಿ, ಇದು ಭುಕ್ತಿ ಚೇಂಜ್ ಆಗುತ್ತೆ, ನಿಮ್ಗೆ ಒಳ್ಳೇದಾಗ. ಅವ್ರು ವೆಯ್ಟ್ ಮಾಡಿ 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 5-10 ವರ್ಷಗಳೇ ಕಳೆದು ಹೋಗಿರುತ್ತೆ. ಅಲ್ಲಿಗೆ ಹಂಗಿದ್ರೆ ಜಾತಕಕ್ಕೂ ಇದಕ್ಕೆ ಏನು ಸಂಬಂಧ? ಈಗ ದಶಾಭುಕ್ತಿ ಬದಲಾದ್ರೆ ಸಮಯ ಚೇಂಜ್ ಆಗಬೇಕು ಅಂದರೆ ಈಗ ನನಗೆ ಯಾಕೆ ಚೇಂಜ್ ಆಗ್ತಿಲ್ಲ? ಎಷ್ಟು ಆಸ್ಟ್ರಾಲಜರ್ ನೋಡ್ಕೊಂಡು ಬಂದಿರ್ತಾರೆ ನನ್ನ ಹತ್ರ ಬರೋರು, ಹೇಳ್ತಾರೆ, ಲಿಸ್ಟೇ ಹೇಳ್ತಾರೆ. ಇಲ್ಲಿ ಅಗೋಚರವಾಗಿ ಸಮಸ್ಯೆಗಳು ಆತನಲ್ಲಿರೋವಾಗ ಅದನ್ನು ಬಗೆಹರಿಸ್ದೇನೆ ಯಾವ ಗ್ರಹಚಾರವೂ ಆಗಲಿ, ಯಾವ ದಶಾಭುಕ್ತಿನೇ ಆಗಲಿ, ಯಾವ ಜ್ಯೋತಿಷ್ಯನೇ ಆಗಲಿ ವರ್ಕ್ ಆಗೋದಿಲ್ಲ ಅಲ್ಲಿ.
ಸೊ ಇದೇ ಸ್ಪೆಷಾಲಿಟಿ ಆತ್ಮಚಿಕಿತ್ಸೆಯಲ್ಲಿ. ಅಗೋಚರವಾಗಿ ಯಾವುದರಿಂದ ಸಮಸ್ಯೆ ಬರ್ತಿದೆ ಅನ್ನೋದನ್ನು ಆತ್ಮಚಿಕಿತ್ಸೆಯಲ್ಲಿ ಕಣ್ಣಾರೆ ಕಂಡು ಅದನ್ನು ಕರಾರುವಕ್ಕಾಗಿ ಇದರಿಂದಾನೇ ಸಮಸ್ಯೆ ಹೀಗೆ ಬರ್ತಿದೆ ಅಂತ ಹೇಳಿ ಅದನ್ನು ಎಲಿಮಿನೇಟ್ ಮಾಡಿದ್ರೆ ಫಸ್ಟ್ 15 ಡೇಸಲ್ಲಿ ಅವರಿಗೆ ಒಂದು ಸಣ್ಣ ರಿಸಲ್ಟ್ ಕಂಡು ಬಂದ್ಬಿಡುತ್ತೆ. ಸೊ ಆವಾಗ ಅವ್ರಿಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆತ್ಮಚಿಕಿತ್ಸೆಗೆ ಆ್ಯಂಡ್ ಮೋರ್ ಎವರ್ ಇಲ್ಲಿ ಏನು ಪ್ಯಾರಾಮೀಟರ್ಸೇ ಬೇಕಿಲ್ಲ. ಈಗ ಒಂದು ಜಾತಕ ಹಾಕಬೇಕು ಅಂದರೆ ನಿಮಗೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಬೇಕು. ಅಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆದರೂ ನಿಮಗೆ ಅಷ್ಟು ಎಕ್ಯುರಸಿ ಬರೋದಿಲ್ಲ. ಆತ್ಮಚಿಕಿತ್ಸೆಯಲ್ಲಿ ನಮಗೇನು ಪ್ಯಾರಾಮೀಟರ್ಸ್ ಬೇಡ. ಆ ವ್ಯಕ್ತಿ ಒಂದು ಭಾವಚಿತ್ರ ಇದ್ದರೆ ಸಾಕು, ಅವ್ರ ಬಗ್ಗೆ ಎಲ್ಲವೂ ಗೊತ್ತಾಗೋಗುತ್ತೆ. ಡಾಕ್ಟರ್, ಈಗ ನಮಗೆ ಅನ್ನಪೂರ್ಣ ಅನ್ನೋರು ಹಾಸನಿಂದ ಕಾಲ್ ಮಾಡಿ ಅವ್ರ ಮಗನ ಬಗ್ಗೆ ಕೇಳಿದ್ದಾರೆ. ಅವ್ರ ಮಗ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರಂತೆ. ಬಟ್ ಈಗ ಒಂದು 3 ವರ್ಷದಿಂದ ತುಂಬ ಮಂಕ್ ಆಗಿದ್ದಾರೆ. ಅಂದರೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಗಮನ ಎಲ್ಲೋ ಇರುತ್ತೆ. ಇದರಿಂದಾಗಿ ಅವ್ರ ಕೆಲಸ ಕೂಡ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅಕಸ್ಮಾತ್ ಬಲವಂತ ಮಾಡಿದ್ರೆ ಊಟ ತಿಂಡಿ ಮಾಡ್ತಾರಂತೆ, ಇಲ್ಲಾಂದ್ರೆ ಅದು ಕೂಡ ಮಾಡೋದಿಲ್ವಂತೆ. ಸೊ ಇತ್ತೀಚೆಗೆ ಈ ಚೇಂಜಸ್ ಆಗಿದೆ. ಇದರಿಂದ ಅವ್ರ ಮಗನ್ನ ಹೊರಗೆ ತರಬೇಕು, ಸೊ ಪ್ಲೀಸ್ ಕಾಪಾಡಿ ಅಂತ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ಅಳ್ತಾ ಇದ್ರು ಪಾಪ. ಈ ರೀತಿಯಾಗಿ ಬಹಳಷ್ಟು ಮಕ್ಕಳಲ್ಲಿ, ಬಹಳಷ್ಟು ಜನಗಳಲ್ಲಿ ಸಮಸ್ಯೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಂಗೆ ನಿಜವಾಗ್ಲೂ ಹೇಳೋದು ಖುಷಿನೂ ಆಗುತ್ತೆ, ಒಂದು ರೀತಿಯಲ್ಲಿ ಆಶ್ಚರ್ಯನೂ ಆಗುತ್ತೆ. ಬಹಳಷ್ಟು ಎಜುಕೇಟೆಡ್ ಸೆಗ್ಮೆಂಟ್ಸೇ ನನ್ನಲ್ಲಿ ಹೆಚ್ಚಾಗಿ ಬರ್ತಿದ್ದಾರೆ. ಹಾಂ, ಅದು ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಮೊದಲೆಲ್ಲ ಏನು ಮಾಡ್ತಿದ್ರು, ಸ್ವಲ್ಪ ಓದ್ದವ್ರಿಗೆಲ್ಲ ಏನು ಅನ್ನಿಸ್ತಿತ್ತು, ಅಯ್ಯೋ ಇದೇನೋ ಒಂದು ಬಿಡು, ಏನೋ ಒಂದು ಉದರ ನಿಮಿತ್ತಂ ಭವಕೃತ ವೇಷಮ್ ಅಂದಂಗೆ ಏನೇನೋ ಮಾಡ್ತಾರೆ ಅನ್ನೋ ಒಂದು ಭಾವ ಇತ್ತು. ಈಗ ಎಷ್ಟು ಜನ ಎಜುಕೇಟೆಡ್ಸ್ ಬರ್ತಿದ್ದಾರೆ ಅಂದರೆ ನಮ್ಮಲ್ಲಿ ಹೈಲಿ ಕ್ವಾಲಿಫೈಡ್ ಪೀಪಲ್ಲೇ ಬರ್ತಿದ್ದಾರೆ. ಯಾಕೆಂದರೆ ನಾವು ಅದು ಒಂದೊಂದನ್ನು ನಾವು ಈ ಸಿಮ್ಟಮ್ ಹೇಳ್ತಾ ಹೋಗ್ತಾ ಇರೋದ್ರಿಂದ ಅವ್ರುಗಳಿಗೆ ತುಂಬ ತಮ್ಮಂತ ಅವ್ರು ರಿಲೇಟ್ ಮಾಡ್ಕೊಂಡು ಅದನ್ನು ಅರ್ಥೈಸ್ಕೊಳ್ತಾ ಇದ್ದಾರೆ. ಆ ಸಮಸ್ಯೆಲಿದ್ದವ್ರಿಗೆ ಅದು ಅರ್ಥ ಆಗುತ್ತೆ. ಚೆನ್ನಾಗಿದ್ದವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಅದು ಬೇರೆ ಮಾತು. ಅದು ಸಮಸ್ಯೆಯಲ್ಲಿದ್ದವರು ನೀವು ಇಂಥ ಎಪಿಸೋಡಲ್ಲಿ ಹೀಗೆ ಹೇಳಿದ್ರೆ ನನ್ನ ಮಗನಿಗೆ ನಮ್ಮ ಮನೆಯಲ್ಲಿ ಹೀಗೆ ನಡೀತಿದೆ ಅಂತೇಳಿ ಅದನ್ನು ರಿಲೇಟ್ ಮಾಡ್ಕೊಂಡು ಬಂದವರೇ ತುಂಬ ಜನ ಇದ್ದಾರೆ. ಈಗ ನೀವು ಹೇಳಿದ ಹಾಗೆಯೇ ಆ ರೀತಿ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಭಾಳಷ್ಟು ಸಮಸ್ಯೆ ಬರುತ್ತೆ. ಈಗ ಮುಂಚೆ ತುಂಬ ಚೆನ್ನಾಗಿದ್ದವರು ಇದಕ್ಕಿದ್ದ ಹಾಗೆ ಮಂಕವಿಯೋದು, ಕೆಲಸದಲ್ಲಿ ಆಸಕ್ತಿ ಕಳ್ಕೊಳ್ಳೋದು. ನೆನ್ನೆ ತಾನೇ ಒಂದು ಪೇಷಂಟ್ ಬಂದಿದ್ದರು. ಒಂದು 150 ಜನ ಎಂಪ್ಲಾಯೀಸ್ ಇದ್ದಾರಂತ ಅವ್ರ ಹತ್ರ. ತುಂಬ ಚೆನ್ನಾಗಿ ಬಿಸ್ನೆಸ್ ನಡೆಸ್ಕೊಳ್ತಾ ಹೋಗ್ತಾ ಇದ್ದ ವ್ಯಕ್ತಿಗೆ ಲಾಸ್ಟ್ ಒಂದು ಕಳೆದ 2 ವರ್ಷದಿಂದ ಆ ಎಂಪ್ಲಾಯಿಗಳಿಗೆ ಮೋಟಿವೇಟೇ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅಯ್ಯೋ ಬಿಡು, ಏನು ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗಲಿ ಬಿಡು, ಅಯ್ಯೋ ಯಾಕೆ ಬೇಕು, ಎಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಡೋಣ ಬಿಡು, ಹೀಗೆ ಅನ್ನಿಸ್ತಾ ಇದೆ ಅಂತ. ಈಸ್ ವೆರಿ ಮೋಟಿವೇಟೆಡ್ ಪರ್ಸನ್ನು, ಸೆಲ್ಫ್ ಸ್ಕ್ರ್ಯಾಚಿಂದ ಮೇಲೆ ಬಂದಿರತಕ್ಕಂಥವನು. ನೆನ್ನೆ ಬಂದು ಅವ್ರು ಹೇಳ್ತಾ ಇದ್ರು, ಈ ರೀತಿ ಆಗ್ತಿದೆ ನನಗೆ, ಮೊದಲು ಎಷ್ಟು ಇದಕ್ಕಿಂತಲೂ ಹೆಚ್ಚು ಜನನ ಹ್ಯಾಂಡಲ್ ಮಾಡ್ತಾ ಇದ್ದೆ, ಈಗ ಅವ್ರಿಗೆ ಹೋಗಿ ಏನಾದ್ರು ಒಂದು ಮೋಟಿವೇಶನ್ ಹೇಳಿ ಅವರನ್ನು ಹುರಿದುಂಬಿಸ್ಬೇಕಂದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ನನ್ನ ಮಾತನ್ನೇ ನನಗೆ ಒಪ್ಕೊಂಡು, ನನಗೆ ಸಮಾಧಾನ ಇಲ್ಲ ಅಂದಮೇಲೆ ನನ್ನ ಮಾತನ್ನು ಅವ್ರು ಹೆಂಗೆ ಕೇಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ರೀತಿಯಾಗಿ ಅವರಲ್ಲಿ ಮಂಕ್ ಕವಿತಾ ಬರುತ್ತೆ. ಅವರದ್ದು ರಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗಲ್ಲ. ಸೊ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಬರೋದಿಲ್ಲ. ಅಬ್ವಿಯಸ್ಲಿ ಅಲ್ಲಿ ಏನಾಗುತ್ತೆ, ಆಮೇಲೆ ವಾತಾವರಣ ಕಲುಷಿತ ಆಗ್ತಾ ಇರುತ್ತೆ, ಅಲ್ಲಿಂದ ಕೆಲಸದಿಂದ ತೆಗೆದು ಹಾಕುವಂಥ ಸ್ಥಿತಿ ಬಂದ್ಬಿಡೋದೆ. ಸೊ ಇದಕ್ಕೆ ನಿಜವಾಗೂ ನನ್ನ ಅನುಭವದಲ್ಲಿ ನಾನು ಲಕ್ಷಾಂತರ ಜನಗಳಲ್ಲಿ ನೋಡಿರೋದ್ರಲ್ಲಿ ನನಗೆ ಕಂಡು ಬಂದಿರತಕ್ಕಂಥದ್ದು, ಆತ್ಮಗಳಿಂದ ಅಥವಾ ಮದ್ದು ಹಾಕಿ ಮಂಕನ್ನು ಮಾಡೋದು. ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂದರೆ ಕಾಲೇಜ್ ಇಳಿಲಿಕ್ಕೆ 100 ಜನ ರೆಡಿ ಇರ್ತಾರೆ, ಒಂದಲ್ಲ ಒಂದು ರೂಪದಲ್ಲಿ ಎಳಿತಾನೆ ಇರ್ತಾರೆ. ಸೊ ನಮ್ಮ ಗ್ರಹಚಾರ ಒಕ್ಕರಿಸ್ಕೊಂಡು ಅಥವಾ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಯಾರಾದರೂ ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿದ್ರು ನಮಗದು ತಗಲುತ್ತೆ. ನಮಗೆ ಎಷ್ಟೋ ಜನ ಹೇಳ್ತಾರೆ, ನಾನು ದೇವ್ರನ್ನ ನಂಬಿದ್ದೀನಿ, ಆ ದೇವ್ರು ನೋಡ್ಕೋತಾನೆ. ದೇವ್ರು ಇಲ್ಲ ಅಂತ ನಾನು ಹೇಳ್ತಿಲ್ಲ, ನಾವು ನಿಂತಿರೋದು ದೇವ್ರ ಅನುಗ್ರಹದ ಮೇಲೇ. ಸೊ ದೇವ್ರು ಇರೋದು ನಿಜ, ಆದರೆ ದೇವರು ಪ್ರತ್ಯಕ್ಷವಾಗಿ ಬಂದು ಎಲ್ಲರನ್ನೂ ಸರಿ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರವಾಗಿ ತಾಯಿನ ಇಟ್ಟಿರೋದು, ಗುರುಗಳನ್ನು ಇಟ್ಟಿರೋದು, ಈ ಒಂದು ವಿದ್ಯೆ ಅನ್ನೋದನ್ನು ಇಟ್ಟಿರೋದು. ಸೊ ಹೀಗಾಗಿ ಆಯಾ ಸಂಬಂಧಪಟ್ಟಂತಹ ಕ್ಯಾಟಗರಿಗೆ ಹೋಗಿ ಅವರ ಸಲಹೆ ಅಥವಾ ಅವರಿಂದ ಒಂದು ಉಪಯೋಗ ಪಡ್ಕೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಅಲ್ವಾ. ಸೊ ಹೀಗಾಗಿ ಒಂದು ಪ್ರಯತ್ನ ಅಂತ ಮಾಡಿ ಆತ್ಮಚಿಕಿತ್ಸೆಯಲ್ಲಿ ಅವರ ಸಮಸ್ಯೆ ಮೂಲ ಏನು ಅಂತ ನಾವೇ ತಿಳಿಸಿ ಆ ಸಮಸ್ಯೆನೂ ತಿಳಿಸೋದ್ರಿಂದ ಅವ್ರಿಗೆ ಸಮಾಧಾನವೂ ಆಗುತ್ತೆ, ಆ ಸಮಸ್ಯೆ ಪರಿಹಾರವೂ ಆಗುತ್ತೆ. ಸೊ ಹಾಗೆ ಈ ಮಗುಗೂ ಏನು ಸಮಸ್ಯೆ ಏನಿದೆ ಅನ್ನೋದನ್ನು ಈ ಆತ್ಮಚಿಕಿತ್ಸೆಯಲ್ಲಿ ನೋಡಿ ಖಂಡಿತವಾಗೂ ಪರಿಹರಿಸ್ಬೋದು. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮದ ನಂತರ ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ, ಅದರಿಂದ ವ್ಯಕ್ತಿಗೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಸಮಸ್ಯೆ ಪರಿಹಾರಕ್ಕೆ 10 ಕಡೆ ಸುತ್ತಾಡಿ ಸುಸ್ತಾಗಿ ಬದುಕಿನಲ್ಲಿ ಆಸಕ್ತಿನೇ ಕಳ್ಕೊಂಡಿರ್ತಾರೆ. ಆದರೆ ಕೊನೆಗೆ ಹೇಗೋ ಆತ್ಮ ಸಂಜೀವಿನಿ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿದೆ ಅಂಥದ್ದೊಂದು ಉದಾಹರಣೆ, ನೀವೇ ನೋಡಿ. ಇವತ್ತು ನಮ್ಮ ಜೊತೆಯಲ್ಲಿ ವೀರಭದ್ರಪ್ಪ ಸಂಗೊಳ್ಳಿ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಅದರ ಮೂಲ ಏನು ಅನ್ನೋದನ್ನು ತಿಳಿಯೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿನ ಯೋಗನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿ ಇವ್ರ ಸಮಸ್ಯೆ ಮೂಲ ಏನು ಅನ್ನೋದನ್ನೀಗ ತಿಳಿಯೋಣ. ವೀರಭದ್ರಪ್ಪ ಅವರೇ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೇನಾದರೂ ಗೊತ್ತಾ? ಏನಿಲ್ಲ ಗುರು ಸರ್. ಕೌಂಟ್ ಡೌನ್ ಸ್ಟಾರ್ಟ್. 10, 9, 8, 7, 6, 5, 4, 3, 2. ವೀರಭದ್ರಪ್ಪ
ನೋಡಿ, ಇವರಿಗೆ ಮುಖ್ಯವಾಗಿ ಮಾನಸಿಕ ಸಮಸ್ಯೆನೇ ಜಾಸ್ತಿ ಇದೆ ಹೊರಗಡೆ. ಹ್ಞೂ ಇವರಿಗೆ ಯಾವುದೇ ಒಂದು ಸಂಬಂಧಗಳಲ್ಲಿ ಗಟ್ಟಿತನನೇ ಇಲ್ಲ. ಅದೇ ಮುಖ್ಯವಾದಂಥ ಸಮಸ್ಯೆ. ಹೌದಾ? ಹೌದು ಗುರುಜಿಯವರೇ. ಸಂಬಂಧಗಳ ಸಮಸ್ಯೆ. ಸಂಬಂಧಗಳ ಸಮಸ್ಯೆ ಗುರುಜಿಯವರೇ. ಹ್ಞೂ ಬರೀ ಜಗಳ, ಬರೀ ಮನಸ್ತಾಪಗಳು. ಹ್ಞೂ ಕೆಲವೊಂದು ಕಡೆ ಇವ್ರು ಎಷ್ಟು ಸೌಮ್ಯವಾಗಿರ್ತಾರೆ ಅಂದರೆ ಆ ಸೌಮ್ಯತೆನೇ ಇವ್ರನ್ನ ಜಗಳಕ್ಕೆ ತಂದುಬಿಡುತ್ತೆ. ಅಂದರೆ ಸುಮ್ಮನೆ ಇದ್ರೂ ಕಷ್ಟ, ಸುಮ್ಮನೆ ಇಲ್ಲದೇ ಇದ್ರೂ ಕಷ್ಟ, ಮಾತಾಡಿದ್ರೆ ಕಷ್ಟ, ಮಾತಾಡದೇ ಇದ್ರೆ ಕಷ್ಟ, ಕಮ್ಯುನಿಕೇಟ್ ಮಾಡಿದ್ರೆ ಕಷ್ಟ, ಇಲ್ಲದೇ ಇದ್ರೆ ಕಷ್ಟ. ಆ ರೀತಿಯಾದಂಥ ದ್ವಂದ್ವತೆ ಮನಸ್ಥಿತಿ, ಭಾಳ ಇಕ್ಕಟ್ಟಿನಲ್ಲಿ ಸಿಗಾಕೊಳ್ಳುವಂಥ ಮನಸ್ಥಿತಿ ಗುರುಗಳೇ ಅವ್ರಿಗೆ. ಹೌದಾ? ಹೌದು ಗುರುಜಿಯವರೇ. ಅನುಭವಕ್ಕೆ ಬಂದಿದೆ ಗುರುಜಿಯವರೇ. ಯಾವುದೇ ಒಂದು ಸಂಬಂಧಗಳಲ್ಲಿ ಗಟ್ಟಿತನ ಇಲ್ಲ. ಮನೆಯಲ್ಲಾಗಿರ್ಬೋದು, ಸ್ನೇಹಿತ ವರ್ಗ ಆಗಿರ್ಬೋದು, ಬಂಧುವರ್ಗ ಆಗಿರ್ಬೋದು, ತುಂಬ ಹತ್ತಿರದಿಂದ ನೋಡಿರೋಂಥ ವಿಶ್ವಾಸಿಗಳಾಗಿರ್ಬೋದು, ಎಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿಯಾದಂಥ ಮನಸ್ತಾಪ, ಭಿನ್ನಾಭಿಪ್ರಾಯ, ಕೆಟ್ಟ ಕಲ್ಪನೆಗಳು, ಕೆಟ್ಟ ಭಾವನೆಗಳು ಇವ್ರ ಮೇಲೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಗುರುಗಳೇ. ಹೌದಾ? ನಿಜ ಗುರುಜಿಯವರೇ. ಬರ್ತಾನೆ ಇರುತ್ತೆ. ನಿಜವಾಗ್ಲೂ ಬರ್ತಾವೆ. ಏನು ಮಾಡ್ತೀರಾ ಅವಾಗ? ಇನ್ನೂರ್ಗೂ ಏನಂತ ಇನ್ನೂ ಸಮಸ್ಯೆಗೆ ಪರಿಹಾರ ಅಂತ ಹುಡ್ಕೊಂಡಿರಲ್ಲ ಗುರುಜಿಯವರೇ. ಇದೇ ಮೊದಲ ಸಲ ನಾನು ನಿಮ್ಮ ಹತ್ರ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀನಿ. ಮನಸ್ಸು ಗಟ್ಟಿ ಮಾಡ್ಕೊಂಡು ಅನುಭವಿಸ್ತಾ ಇದ್ದೀನಿ. ಓಕೆ. ಇದರಿಂದ ಏನಾಗ್ತಿದೆ, ಅವ್ರಿಗೆ ಮಾನಸಿಕವಾಗಿ ಅವ್ರು ಎಷ್ಟು ಕಾನ್ಫಿಡೆಂಟ್, ತುಂಬ ಕಾನ್ಫಿಡೆಂಟ್ ವ್ಯಕ್ತಿ ಇವರು, ತುಂಬ ಪಾಸಿಟಿವ್ ವ್ಯಕ್ತಿ, ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋರು, ಅದರ ಪ್ರಕಾರ ನಡ್ಕೊಳ್ಳುವಂಥ ವ್ಯಕ್ತಿ. ಹಾಗಾಗಿ ಈ ನಡುವೆ ಏನಾಗ್ತಿದೆ, ಈ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಇವ್ರಿಗೆ ಅವ್ರ ಮೇಲಿರೋವಂಥ ನಂಬಿಕೆ, ಆತ್ಮವಿಶ್ವಾಸ, ಜನಗಳ ಮೇಲಿರೋವಂಥ ನಂಬಿಕೆ, ಆತ್ಮವಿಶ್ವಾಸ ಎಲ್ಲ ಕಮ್ಮಿ ಆಗೋಗಿದೆ ಅವ್ರಿಗೆ. ಹೌದಾ? ಹೌದು ಗುರುಜಿಯವರೇ. ಸೊ ಯಾರೋ ನಂಬೋದು ಕಷ್ಟ ಆಗೋಗ್ಬಿಟ್ಟಿದೆ ಈಗ. ಒಂಥರ ವೈರಾಗ್ಯ ಮನೋಭಾವ ಬಂದ್ಬಿಟ್ಟಿದೆ. ಏನೂ ಬೇಡ ನಮಗೆ, ಎಲ್ಲ ಬಿಟ್ಟು ಹೋಗ್ಬಿಡೋಣ ಅನಿಸ್ಬಿಡೋ ಅಷ್ಟು ಮನಸ್ಥಿತಿ, ಏನು ಬೇಜಾರಾಗೋಗಿದೆ ಗುರುಗಳೇ ಅವ್ರಿಗೆ. ಹೌದಾ? ನಿಜ ಗುರುಜಿಯವರೇ. ಇದರಿಂದ ಏನಾಗ್ತಿದೆ, ಅವ್ರಿಗೆ ಮಾನಸಿಕವಾಗಿ ತುಂಬ ವೀಕ್ ಆಗಿಬಿಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಕಮ್ಮಿ ಆಗಿ ಹೋಗ್ತಾ ಇದೆ. ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಮಲ್ಕೋಬೇಕಾದ್ರೂ ಅಷ್ಟೇ ಬರೀ ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು, ಭಯಾನಕ ಆಲೋಚನೆಗಳು ಬರುತ್ತೆ, ಭಯಾನಕ ಕನಸುಗಳು ಬೀಳುತ್ತೆ. ಎಚ್ಚರ ಆಗ್ಬಿಟ್ರೆ ನಿದ್ದೆ ಮಾಡೋದು ತುಂಬಾ ಕಷ್ಟ ಅವರು. ಹೌದಾ? ನಿಜ ಗುರುಜಿಯವರೇ. ಸೊ ಬಂದು ಎಚ್ಚರ ಆಗ್ಬಿಟ್ರೆ ಮತ್ತೆ ನಿದ್ದೆ ಬರೋಲ್ಲ. ನಿದ್ದೆನೂ ಬರೋಲ್ಲ ಗುರುಜಿಯವರೇ. ಸೊ ಇದರಿಂದ ಅವ್ರಿಗೆ ಮಾನಸಿಕವಾಗಿ ತುಂಬ ದ್ವಂದ್ವತೆಯಲ್ಲಿದ್ದಾರೆ, ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಗುರುಗಳೇ. ದೈಹಿಕವಾಗಿ ಹೇಳಬೇಕು ಅಂದರೆ ಸುಸ್ತು ಸಂಕಟ ಜಾಸ್ತಿ ಆಗಿಬಿಟ್ಟಿದೆ. ಈಗ ಆಸಕ್ತಿ ಕಮ್ಮಿ ಆಗಿಬಿಟ್ಟಿದೆ, ಕೆಲಸ ಕಾರ್ಯದ ಮೇಲೆ ಗಮನ ಇಲ್ಲದಿರಂಗೆ ಆಗಿಬಿಟ್ಟಿದೆ. ಯಾವಾಗಲೂ ಈ ಸಂಬಂಧಗಳ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿ ಕಳೆದು ಹೋದಂಥ ಪ್ರಸಂಗಗಳು ಜಾಸ್ತಿ ಆಗಿರೋದ್ರಿಂದ ಮನಸ್ಥಿತಿ ಹತೋಟಿಗೆ ಬರ್ತಿಲ್ಲ, ದೇಹ ಸ್ಥಿತಿ ಹತೋಟಿಗೆ ಬರ್ತಿಲ್ಲ. ಏನು ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು, ಏನು ಕೆಲಸ ಮಾಡಬೇಕು ಅನ್ನೋ ದ್ವಂದ್ವತೆ, ಏನು ಕೆಲಸ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ನು, ಊಟ ತಿಂಡಿ ಮೇಲೆ ಗಮನ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಕೈಕಾಲು ಸೆಳೆತ ಭಾರ ಆಗುತ್ತೆ. ಬಟ್ ಅದನ್ನು ಅನುಭವಿಸೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವೊಂದು ಸತಿ ಮೈಯೆಲ್ಲ ಜಾಸ್ತಿ ನೋವು ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಈ ಥರ ವ್ಯತ್ಯಾಸಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ಗುರುಗಳವರು. ಕಂಪ್ಲೀಟ್ ಬಾಡಿ ಪೇನಲ್ಲಿ ಕಂಪ್ಲೀಟ್ ಬಾಡಿ ಪೇನ್ ಆಗುತ್ತೆ ಗುರುಜಿಯವರೇ. ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಬಾಡಿ ಎಲ್ಲ ಪೇನ್ ಬರುತ್ತೆ, ಹೆವಿ ಪೇನ್ ಬರುತ್ತೆ, ತಲೆ ಎಲ್ಲ ಭಾರ ಆಗುತ್ತೆ. ಒಂದೊಂದು ದಿನ ಎದ್ದೇಳೋಕ್ಕೆ ಆಗಲ್ಲ ಅವ್ರಿಗೆ. ಅಂದರೆ ತಕ್ಷಣ ಇದು ರಿಲ್ಯಾಕ್ಸ್ ಆಗಿ ಫ್ರೀ ಇರೋಕ್ಕಾಗಲ್ಲ ಗುರುಜಿಯವರೇ. ಇಷ್ಟು ಮುಖ್ಯವಾದಂಥ ಸಮಸ್ಯೆಗಳಲ್ಲಿ ಬೆಳೀತಾ ಇದ್ದಾರೆ ಗುರುಗಳೇ. ಇದೇ ಸಮಸ್ಯೆಗಳು ಅವ್ರು ಅನುಭವಿಸ್ತಾ ಇರೋದು. ಅವ್ರು ಹೇಳೋದು ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಗುರುಜಿಯವರೇ. ಇದಕ್ಕೆ ಪರಿಹಾರ ಅಂತ ಏನಾದ್ರು ಮಾಡಿದ್ರೆ? ಏನು ಪರಿಹಾರ ಅಂತ ಇನ್ನೂ ಏನು ನಾನು ಪ್ರಯತ್ನನೇ ಮಾಡಿಲ್ಲ ಗುರುಜಿಯವರೇ. ಹಾಗೆ ಬರ್ತದೆ, ಕಡಿಮೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬರ್ತಾ ಇದ್ದೆ ಗುರುಜಿಯವರೇ. ಇತ್ತಿತ್ತಲಾಗಿ ತುಂಬ ಜಾಸ್ತಿ ಆಗ್ತಾಯಿದೆ. ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಜಾಸ್ತಿ ಆಗ್ತಾಯಿದೆ. ಓಕೆ. ಇದ್ರ ಮೂಲ ಏನು ಗುರುಗಳೇ? ಇದಕ್ಕೆ ಮೂಲ ಇವ್ರಿಗೆ ಫಾಲ್ತು ಆತ್ಮ ಇದೆ ಗುರುಗಳೇ. ಫಾಲ್ತು ಆತ್ಮ ಬಂದು 16 ವರ್ಷ ಆಗಿದೆ. ಆದರೆ ಫಾಲ್ತು ಆತ್ಮಕ್ಕೆ ಸಂಬಂಧಗಳಲ್ಲಿ ವ್ಯತ್ಯಾಸ ಇರೋದು ಫಾಲ್ತು ಆತ್ಮಕ್ಕೆ ಗುರುಗಳೇ. ಸೊ ಇವ್ರ ವೈಯಕ್ತಿಕ ಇಲ್ಲ. ಫಾಲ್ತು ಆತ್ಮ ಬಂದ ಮೇಲೆ ಇವ್ರಿಗೆ ಹಂತವಾಗಿ ಅದು ಜಾಗೃತವಾಗ್ತಾ ಹೋಯ್ತು ಗುರುಗಳೇ. ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ಶ್ರೀಮಂತ ವ್ಯಕ್ತಿಯ ಮನೆತನದಿಂದ ಬಂದಂಥ ಆತ್ಮ. ಉಡಾಫೆ ಜೀವನದಲ್ಲೇ ಅದ್ರ ಜೀವ ಹೋಯಿತು. ಸೊ ಅದರದ್ದು ಏನೇನು ಸ್ವಭಾವಗಳಿದೆ ಮಾತಿನಲ್ಲಿ, ವ್ಯವಹಾರದಲ್ಲಿ, ದೈಹಿಕವಾಗಿ, ಮಾನಸಿಕವಾಗಿ, ಅದೆಲ್ಲ ಇವ್ರಿಗೆ ತೆಕ್ಕೆಗೆ ತಗೊಳ್ತಾ ಇದೆ ಗುರುಗಳೇ. 12 ವರ್ಷಕ್ಕೆ ಮದ್ದು ಬೇರೆ ಬಿದ್ದಿದೆ ಗುರುಗಳೇ. ಮದ್ದು ಬಿದ್ದಾದ್ಮೇಲೆ ಏನಾಯಿತು ಅಂದರೆ ಫಾಲ್ತು ಆತ್ಮಕ್ಕೆ ಒಂಥರ ಬಲ ಬಂದಂಗೆ ಆಯಿತು. ಕಳೆದ 8 ವರ್ಷದಿಂದ ಈಚೆಗೆ ಆ ಸಮಸ್ಯೆಗಳ ತೀವ್ರತೆ ಜಾಸ್ತಿ ಆಗ್ತಾನೆ ಹೋಗಿ ಈಗ 1 ವರ್ಷದಿಂದ ವಿಪರೀತವಾಗಿದೆ. ಕಂಟ್ರೋಲ್ಗೂ ಸಿಗ್ತಿಲ್ಲ. ಮಾಟ ಆಗಿ ಬರೀ ಫಾಲ್ತು ಆತ್ಮದಿಂದ ಅದಕ್ಕಿರೋ ಸಮಸ್ಯೆಗಳು ಪ್ರಭಾವ ಜಾಸ್ತಿ ಇದೆ ಗುರುಗಳು. ಓಕೆ. ಸೊ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಸಮಾಧಾನ ಇದೆಯಾ? ಕ್ಲಿಯರ್ ಮಾಡಲಾ?
ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಇಳಿದಿದೆ. ಇದರಿಂದ 15 ದಿವಸ ನಿಮಗೆ ಒಂದು 5ರಿಂದ 10 ಭಾಗ ರಿಸಲ್ಟ್ ಸಿಗುತ್ತೆ. ಮತ್ತು ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು ಕಡಿಮೆ ಆಗೋದು ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಇದು ಸಮಸ್ಯೆ ಹಳೇದಾದ್ರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೆ ಬರಬೇಕು, ಧ್ಯಾನ ಚೆನ್ನಾಗಿ ಮಾಡಬೇಕು. ಇದಾದಮೇಲೆ ಹೇಳ್ಕೊಡೋ ಧ್ಯಾನ ಚೆನ್ನಾಗಿ ಮಾಡಿ ಆಮೇಲೆ ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು 3 ತಿಂಗಳು. ಸರಿ ಗುರುಜಿ. ನನಗೆ ಮುಂಚೆಯಿಂದ ತುಂಬ ಸಮಸ್ಯೆ ಇತ್ತು. ನಾನು ಗುರೂಜಿಯವ್ರ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬಂದೆ. ಗುರೂಜಿಯವರು ನನ್ನನ್ನು ವೈಯಕ್ತಿಕವಾಗಿ ನನಗೆ ನನ್ನ ಸಮಸ್ಯೆ ಕೇಳ್ದೇ ನನ್ನ ಒಂದು ಸಮಸ್ಯೆಗೆ ಬೇರೆಯವರ ಆತ್ಮದಿಂದ ನನ್ನ ಆತ್ಮವನ್ನು ಬೇರೆಯವರ ಆತ್ಮಕ್ಕೆ ವರ್ಗಾಯಿಸಿ ನನ್ನ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಒದಗಿಸಿಕೊಟ್ರು. ಅವರಿಗೆ ಮಂಜುನಾಥ್ ಶಾಸ್ತ್ರಿ ಅವರಿಗೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ ಕಾಯ್ತಾ ಇದೆ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಆತ್ಮಚಿಕಿತ್ಸೆಯ ಸಮಯದಲ್ಲಿ ಹಾಗೆ ಮುಂದೆನೂ ಕೂಡ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ಯಾವುದೇ ರೀತಿಯಲ್ಲೂ ಕೆಟ್ಟದಾಗೋದಿಲ್ಲ. ಸಾಧ್ಯವಾದಷ್ಟು ನೀವು ಧ್ಯಾನ ಮಾಡಿದ್ರೆ ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು. ಡಾಕ್ಟರ್, ಈಗ ಸ್ಕೂಲ್ ಟೀಚರ್ ಅವರು ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಅವ್ರ ಕೆಲಸಕ್ಕೋಸ್ಕರ ಅವರು ಬೇರೆ ಊರಿಗೆ ಹೋಗಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರೊಬ್ಬರೇ ಅಲ್ಲಿದ್ದಾರಂತೆ. ಆದರೆ ಈಗ ಅಲ್ಲಿ ಅಂದರೆ ಮನೆ ಮಾಡ್ಕೊಂಡ ನಂತರ ರಾತ್ರಿ ಹೊತ್ತು ಮಲಗಿದಾಗ ಅವ್ರಿಗೆ ಈ ಟಚ್ ಫೀಲಿಂಗ್ ಅಂತ ನೀವೇನು ಹೇಳ್ತಿರೋ, ಅಂದರೆ ಯಾರೋ ಬಂದು ಪಕ್ಕದಲ್ಲಿ ಮಲಗಿದ ಹಾಗೆ, ಅವ್ರನ್ನ ಮುಟ್ಟಿದ ಹಾಗೆ, ಹೀಗೆಲ್ಲ ಫೀಲ್ ಆಗ್ತಾ ಇದೆಯಂತೆ. ಬಟ್ ಇವರು ಈ ಸಮಸ್ಯೆನ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಬಹಳ ಕಷ್ಟ ಈ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ. ಸೊ ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ ಈ ಸಮಸ್ಯೆನ, ಇದರಿಂದ ಹೊರಗೆ ಬರಬೇಕು, ಹೇಗಾದರೂ ಮಾಡಿ ಪರಿಹಾರ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲ, ಎಲ್ರಿಗೂ ನಾವು ಬಹಳಷ್ಟು ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಹೇಳಿದ್ದೀವಿ. ಸೊ ಅವ್ರಿಗೆ ಪಾಪ ಮಲಗಿದ ಹಾಗೆ ಟಚ್ ಫೀಲಿಂಗ್ ಆಗ್ತಿದೆ ಅಂದರೆ ಯಾರೋ ಬಂದು ಮಲಗಿದ ಹಾಗೆ, ತಬ್ಕೊಂಡು ಹಾಗೆ, ಅಥವಾ ಕೈಕಾಲು ಎಳೆದಂಗೆ, ಅಥವಾ ಮೈಯಲ್ಲಿ ಯಾರೋ ಸೇರಿಕೊಂಡಿದ್ದ ಅನುಭವಗಳಾಗಲಿ, ಅಥವಾ ಈ ಅಸಹ್ಯವಾದ ವರ್ತನೆಗಳು ಮಾಡುವಂಥದ್ದಾಗಲಿ ಆಗ್ತಾ ಇರುತ್ತೆ. ಅದೇನು ಇವರಿಗೆ ವಿಶೇಷ ಅಂತ ಏನಿಲ್ಲ. ನಮ್ಮ ಅನುಭವದಲ್ಲಿ ನಾವು ನೋಡಿದಂಗೆ ಬಹಳಷ್ಟು ಜನಕ್ಕೆ ಆಗ್ತಿರುತ್ತೆ. ಬಟ್ ಇದು ಸ್ವಲ್ಪ ಅಸಭ್ಯ ವರ್ತನೆ ಆಗಿರೋದ್ರಿಂದ ಅದನ್ನು ಬಾಯಿ ಬಿಟ್ಟು ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದಾದ್ದರಿಂದ ಪಾಪ ಅವ್ರು ಎಲ್ಲೂ ಅದನ್ನು ಎಕ್ಸ್ಪೋಸ್ ಮಾಡಿರಲಿಕ್ಕಿಲ್ಲ ಅಷ್ಟೇ. ಬಟ್ ಅವ್ರು ಖಂಡಿತ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಆತ್ಮಗಳು ದೇಹದಲ್ಲಿದ್ದು ಬಹಳಷ್ಟು ವರ್ಷಗಳು ಕಳೆದಿದ್ದರೆ ಅದು ಏನು ಮಾಡುತ್ತೆ, ಆ ದೇಹವನ್ನು ಅನುಭವಿಸುತ್ತೆ, ಆ ದೇಹದಲ್ಲಿ ಟಚ್ ಫೀಲಿಂಗನ್ನು ಕೊಡುತ್ತೆ. ಸೊ ಹೀಗಾಗಿ ಅದನ್ನು ಈ ಆತ್ಮಚಿಕಿತ್ಸೆಯಲ್ಲಿ ಅದು ಏನು, ಅದು ಯಾವ ಆತ್ಮ ಅದು ಮಾಟದಿಂದ ಬಂದಿದೆಯೋ, ಅಥವಾ ಸುಮ್ಮನೆ ಗಾಳಿಯಲ್ಲಿ ಸೇರಿಕೊಂಡಿದೆಯೋ, ಅಥವಾ ಯಾವುದಾದ್ರು ಜನ್ಮಾಂತರದ ರಿವೆಂಜನ್ನು ಇಟ್ಕೊಂಡು ಏನಾದರೂ ಬಂದಿದೆಯೋ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ದೇಹದಿಂದ ರಿಲೀಸ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಒಂದು 3 ತಿಂಗಳು ಹೀಲ್ ಮಾಡಿದ್ರೆ ಖಂಡಿತವಾಗೂ ಅವರು ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಅಂದರೆ ಈಗ ಅವರು ಬೇರೆ ಊರಿಗೆ ಹೋಗಿ ಮನೆ ಮಾಡಿದ ನಂತರ ಈ ಸಮಸ್ಯೆ ಶುರುವಾಗಿರೋದು, ಅಂದರೆ ಅಲ್ಲೇನಾದರೂ ಸಮಸ್ಯೆ ಇದೆಯಾ? ಹಾಗಾಗಲ್ಲ. ಅದು ಒಬ್ಬ ವ್ಯಕ್ತಿಯ ದೇಹಕ್ಕೆ ಮನೆ ಮಾಡಿ ಬೇರೆ ಕಡೆ ಹೋಗಿ ಅಲ್ಲಿರೋ ಆತ್ಮ ಸೇರಿಕೊಂಡು ತಕ್ಷಣ ಹಂಗೆ ಸಮಸ್ಯೆ ಕೊಡುತ್ತೆ ಅನ್ನೋದು ಸುಳ್ಳೋದು. ಏನಾಗುತ್ತೆ, ಇವರು ದೇಹದಲ್ಲಿ ಒಂದು ಆತ್ಮ ಬಹಳಷ್ಟು ವರ್ಷದಿಂದ ಇದ್ದು ಅವರ ಸೆಲ್ಫ್ ಕಂಟ್ರೋಲ್, ಅವರ ವಿಲ್ ಪವರನ್ನು ಅದು ಇಳಿಸಿರುತ್ತೆ. ಅವ್ರು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಇಂಚಿಂಚಾಗಿ ಆ ವ್ಯಕ್ತಿಯನ್ನು ಕವರ್ ಮಾಡುತ್ತೆ. ಆವರಿಸ್ಕೊಳ್ಳೋದು ಅಂತೀವಿ ನಾವು. ಆ ರೀತಿ ಆವರಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸಾಧ್ಯ. ಇನ್ನೇ ಸೇಮ್ ಡೇ ಅಲ್ಲೇ ಟಕ್ಕಂತ ಒಂದು ಇದು ಬರೋದಿಲ್ಲ, 99% ಬರಲ್ಲ. ಸೊ ಅಬ್ವಿಯಸ್ಲಿ ಇವ್ರಿಗೆ ಏನಾದರೂ ಬಹಳಷ್ಟು ವರ್ಷದಿಂದ ಇರಬಹುದು. ಅದು ಈಗೇನಾಗುತ್ತೆ, ಆ ಸಮಯ, ಆ ಮನೆಗೆ ಹೋಗೋದಕ್ಕೂ ಆ ಸಮಯ ಬಂದಿರೋದಕ್ಕೂ ಅದು ಕಾಕತಾಳೀಯವಾಗಿ ಒಂದಾಗಿರಬಹುದು. ಏನೇ ಇರಲಿ, ಆ ಮನೆಯಲ್ಲಿ ಇದ್ದಿದ್ದೇ ಸಮಸ್ಯೆ ಕೊಟ್ಟರು ಕೂಡ ಈ ಆತ್ಮಚಿಕಿತ್ಸೆಯಲ್ಲಿ ಗೊತ್ತಾಗುತ್ತೆ. ಅದು ಮನೆ ಸಮಸ್ಯೆ ಇದೆಯೋ ಅಥವಾ ಇವ್ರ ದೇಹದಲ್ಲಿರೋದು ಸಮಸ್ಯೆ ಇದೆಯೋ ಗೊತ್ತಾಗುತ್ತೆ, ಅದನ್ನು ಸರಿಪಡಿಸ್ಬೋದು. ಡಾಕ್ಟರ್, ಈಗ ಪತ್ರ ನನ್ನ ಕೈಲಿದೆ. ಯಾರು ಪತ್ರ ಬರ್ತಿದ್ದಾರೆ ಅವರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಗುರೂಜಿಯವರಿಗೆ ಪ್ರಣಾಮಗಳು. ನನ್ನ ಹೆಸರು ನಾಗರತ್ನಮ್ಮ, ವಯಸ್ಸು 73. ನಮ್ಮ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿವೆ. ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದೆ. ನಿಮಗೆ ತುಂಬ ಸಲ ಫೋನ್ ಮಾಡಿದ್ದೇನೆ, ಆದರೆ ಲೈನ್ ಸಿಗಲಿಲ್ಲ. ನಮಗೆ ನಿಮ್ಮಲ್ಲಿಗೆ ಬಂದು ಚಿಕಿತ್ಸೆ ಪಡೆಯಬೇಕು. ಇದಕ್ಕಾಗಿ ಮನೆಯವರೆಲ್ಲರೂ ಬರಬೇಕಾ ಅಥವಾ ಒಬ್ಬರೇ ಬಂದು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದಾ? ದಯವಿಟ್ಟು ತಿಳಿಸಿ. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ಇಂತಿ ನಿಮ್ಮ ವಿಶ್ವಾಸದೊಂದಿಗೆ, ನಾಗರತ್ನಮ್ಮ. ಹೀಗಂದರೆ ಮನೆಯಲ್ಲಿರೋರು ಎಲ್ರಿಗೂ ಸಮಸ್ಯೆ ಇದೆ ಅಂದರೆ ನಾರ್ಮಲಿ ನನ್ನ ಅನುಭವದಲ್ಲಿ ನಾನು ನೋಡಿದ ಹಾಗೆ ಮನೆಯಲ್ಲಿ ಎಲ್ಲರಿಗೂ ಅಂದರೂ ಒಂದಲ್ಲ ಒಂದು ರೀತಿ ಅವರವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಎಲ್ಲರಿಗೂ ಆತ್ಮದೇ ಸಮಸ್ಯೆ ಇರುತ್ತೆ ಅಥವಾ ಇಲ್ಲ ಮಾಟದ್ದೇ ಅಂದ್ಕೊಳ್ಳೋದು ಬೇಡ. ಸೊ ಯಾರಿಗಾರು ಒಬ್ರಿಗೆ ಮಾಟ ಆಗಿದ್ದರೆ ಸಾಕು, ಅವರಿಂದ ಡಿಸ್ಟರ್ಬೆನ್ಸ್ ಎಲ್ರಿಗೂ ಒಂದು ಸ್ವಲ್ಪ ಬರ್ತಾನೆ ಇರುತ್ತೆ. ಯಾಕೆಂದರೆ ಮಾತಿಗೆ ಅವರು ಕೋಪ ಮಾಡ್ಕೋತಿರ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ, ಒಬ್ರಿಗೊಬ್ರಿಗೂ ಅನುಸರಣೆ ಇರೋದಿಲ್ಲ. ಹೀಗಾಗಿ ಸಮಸ್ಯೆಗಳು ಬರ್ತಿರ್ಬೋದು. ಅಥವಾ ಕೆಲವೊಂದು ಮನೆಗಳಲ್ಲಿ ನಾನು ನೋಡ್ದಂಗೆ ಏನಾಗಿದೆ ಅಂದರೆ ಯಾರಾದರೂ ಒಬ್ಬರಿಗೆ ಮಾಟ ಅಂತ ಶುರು ಆಗಿದ್ದರೆ ಕಂಪ್ಲೀಟ್ ಫ್ಯಾಮಿಲಿಯನ್ನೇ ಕಾನ್ಸಂಟ್ರೇಟ್ ಮಾಡಿ ಇಂಡಿವಿಜುವಲ್ ಆಗಿ ಎಲ್ರಿಗೂ ಮಾಡಿಬಿಟ್ಟಿರ್ತಾರೆ. ಕೊನೆಗೆ ಎಲ್ಲರನ್ನೂ ಸೇರಿ ಕಟ್ಟಿ ಹಾಕ್ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿದ್ದಾಗ ಆ ಮನೆಯಲ್ಲಿ ಎಲ್ರಿಗೂ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ಮದುವೆ ಆಗ್ತಾ ಇರಲ್ಲ, ಇಟ್ಲ ಕಡೆ
ಅವನಿಗೆ ಕೆಲಸ ಕಾರ್ಯಗಳ ಕೈಗೆ ಹತ್ತಾ ಇರಲ್ಲ, ಬರೀ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಈ ರೀತಿಯಾಗಿ ಇದ್ದೇ ಇರುತ್ತೆ. ಸೊ ಯಾವುದಕ್ಕೂ ಮೊದಲು ಒಬ್ರದನ್ನು ಅವ್ರು ತಗೊಳ್ಳಿ, ಅವ್ರ ಸಮಸ್ಯೆಗೂ ಮತ್ತು ಎಲ್ಲರೂ ಅವರ ಸಮಸ್ಯೆ ಇಂಡಿವಿಜುವಲ್ ಆಗಿರೋದು ಎಲ್ರಿಗೂ ಕೂಡ್ಕೊಂಡಿದೆಯೋ ಇಲ್ಲೋ ಅನ್ನೋದು ಕಂಡು ಬಂದ್ಬಿಡುತ್ತೆ. ಅಲ್ಲಿ ಒಬ್ರು ನೋಡಿದ್ರೆ ಗೊತ್ತಾಗತ್ತೆ. ಅದು ಇಂಡಿವಿಜುವಲ್ ಸಮಸ್ಯೆ ಇದ್ದರೆ ಅದು ಒಬ್ಬೊಬ್ಬರದಾಗಿ ಎಲ್ಲರದನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮೊದಲು ಆ ಮನೆಯ ಮುಖ್ಯಸ್ಥ ಏನಿರುತ್ತೆ, ಮೇಯ್ನ್ ಪಿಲ್ಲರು, ಆ ಮನೆಗೆ ಯಾರು ಇರ್ತಾರೆ ಅವ್ರದ್ದನ್ನು ತೊಗೊಂಡ್ರೆ ಅವ್ರದ್ದನ್ನು ಬಗೆಹರಿಸಿದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಮೂಮೆಂಟ್ಸ್ ಬರುತ್ತೆ ಅಲ್ವಾ. ಸೊ ಹೀಗಾಗಿ ಅವರಲ್ಲಿ ಯಾರಾದರೂ ಮೇಯ್ನ್ ಪರ್ಸನನ್ನು ಅವ್ರದ್ದು ಒಂದು ಸೆಷನ್ ಫಸ್ಟ್ ತೊಗೊಳ್ಳಿ, ಅವ್ರ ಸಮಸ್ಯೆ ಏನು ಎತ್ತ ಅಂತ ನೋಡಿ ಅದನ್ನು ಪರಿಹರಿಸ್ತಾ ಹೋದರೆ ಒಂದು ರೀತಿಯಲ್ಲಿ ಮೂಮೆಂಟ್ಸ್ ಕಂಡು ಬರುತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಹಾಗಾದರೆ ನಾಗರತ್ನಮ್ಮ ಅವರೇ, ನೀವು ಆರಾಮಾಗಿ ನೆಮ್ಮದಿಯಿಂದ ಉಸಿರಾಡ್ಬೋದು. ಯಾಕಂದರೆ ನೀವೊಬ್ಬರು ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳ್ಕೊಂಡ್ರೆ, ಅದ್ರ ಮೂಲ ಏನು ಅಂತ ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರ ಖಂಡಿತವಾಗ್ಲೂ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಇದ್ದೇ ಇದೆ. ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಬಹಳ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಬದುಕೇ ಶಾಶ್ವತ ಅಲ್ಲ ಅಂದಮೇಲೆ ಬದುಕಿನಲ್ಲಿ ಬರುವಂಥ ಕಷ್ಟ ಸುಖಗಳು ಶಾಶ್ವತವಾಗಿರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದೆಲ್ಲ ತಾತ್ಕಾಲಿಕ, ಹಾಗೆ ಕಷ್ಟಗಳು ಅಷ್ಟೇ, ಸಮಸ್ಯೆಗಳು ಅಷ್ಟೇ. ಆದರೆ ಅದರಿಂದ ಹೊರಗೆ ಬರೋದಕ್ಕೆ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸೋವಂಥ ಸಮಯ ಆಯಿತು. ಹೌದು, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಏನು ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗಿ. ಆದರೆ ಯಾರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ವೋ ಅಂಥವ್ರಿಗೋಸ್ಕರ ಕರೆಕ್ಟ್ ಫೋನ್ ಸೆಷನ್ ಇದೆ. ಫೋನ್ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಂದರೆ ಹೇಗೆ ಅಂದರೆ, ನಿಮ್ಮ ಭಾವಚಿತ್ರ ಅಂದರೆ ಸಮಸ್ಯೆ ಇರುವಂಥವರ ಭಾವಚಿತ್ರವನ್ನು ಕಳಿಸಿದ್ರೆ ಸಾಕು, ಪೋಸ್ಟ್ ಮಾಡಬಹುದು ಅಥವಾ ಸ್ಕ್ಯಾನ್ ಮಾಡಿ ಮೇಲ್ ಕೂಡ ಮಾಡಬಹುದು. ಅವ್ರ ಭಾವಚಿತ್ರ ನೋಡಿ ಅವರಿಗೆ ಫೋನ್ ಮೂಲಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ನೆಮ್ಮದಿಯಾಗಿರಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.